ನಮಸ್ಕಾರ. ಏನು ಒಂದು 29ನೇ ತಾರೀಕು 7ನೇ ತಿಂಗಳು 2023ರಲ್ಲಿ ಅನರ್ಹ ಪಟ್ಟಿ ಅಂದ್ಬಿಟ್ಟು ಸೇರಿಸ್ಬಿಟ್ಟು TAPMC ತಾಲೂಕು ಮಾರಾಟ ಮತ್ತು ಕೃಷಿ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘದಿಂದ ನೋಟಿಸ್ ಬಂದಿತ್ತು ತಾಲೂಕಲ್ಲಿರೋ ಎಲ್ಲಾ ರೈತರಿಗೂ. ಇದ್ರ ಬಗ್ಗೆ ರೈತರಿಗೆ ಒಂಥರ ಪ್ರಾಬ್ಲಮ್ ಕ್ರಿಯೇಟ್ ಆಗಿ ಅವರಷ್ಟವರೇ ಇಲ್ಸಲ್ದ ಯೋಚನೆಗಳು ಮಾಡ್ಕೊಂಡು ನಮ್ಮ ಹತ್ರ ಬಂದಿದ್ರು. ನಾವೆಲ್ಲರೂ ಒಟ್ಟುಗೂಡಿ ಇದಕ್ಕೊಂದು ಸೊಲ್ಯೂಷನ್ ಮಾಡ್ಬೇಕು ಅಂದ್ಬಿಟ್ಟು ಜಿಲ್ಲಾ ಅಧ್ಯಕ್ಷರಿಗೆ ಮತ್ತೆ ಜಿಲ್ಲಾ ಉಪಾಧ್ಯಕ್ಷರಿಗೆ ಈ ನಮ್ಮ ತಾಲೂಕಲ್ಲಿಲ್ಲ ಜಿಲ್ಲಾ ಉಪಾಧ್ಯಕ್ಷರಿಗೆ ಎಲ್ಲಾರ್ಗು ಮಾಹಿತಿ ಕೊಟ್ವಿ. ಇದ್ರ ವಿಚಾರವಾಗಿ ನನಗೆ ಪಾರ್ಟಿಯಲ್ಲಿ ಜವಾಬ್ದಾರಿ ಇದೆ ಜಿಲ್ಲಾ ಸಂಚಾಲಕಾಗಿ. ಇದ್ರ ವಿಚಾರವಾಗಿ ನೀನು ಹೋರಾಡ್ಬೇಕು ಅಂದ್ಬಿಟ್ಟು ಪಾರ್ಟಿಯಿಂದ ನನ್ಗೆ ಡೈರೆಕ್ಷನ್ ಬಂದ್ಮೇಲೆ ನಾನು ಇಲ್ಲಿಗೆ ಬಂದ್ಬಿಟ್ಟು ಯಾರ್ಯಾರಿಗೆ ಅನರ್ಹ ಪಟ್ಟಿ ಆಗಿದೆ ಅಂದ್ಬಿಟ್ಟು ತಗೊಳ್ಳೋದಕ್ಕೆ ಒಂದು ಅರ್ಜಿ ಕೊಟ್ಟಿದ್ದೀನಿ, ರಿಕ್ವೆಸ್ಟ್ ಅರ್ಜಿ ಕೊಟ್ಟಿದ್ದೀನಿ. ಆ ಅರ್ಜಿಯಲ್ಲಿ ಸೆಕ್ರೆಟರಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಅರ್ಹ ಮತದಾರರ ಪಟ್ಟಿಯಲ್ಲಿ 117 ಜನ ಇದೀವಿ, ಅನರ್ಹ ಮತದಾರರ ಪಟ್ಟಿಯಲ್ಲಿ 498 ಜನನ ಅನರ್ಹ ಮತದಾರ ಪಟ್ಟಿಯಲ್ಲಿ ಸೇರಿಸಿದೀವಿ ಅಂತ ಹೇಳಿದ್ದಾರೆ. ಯಾವ ವಿಚಾರವಾಗಿ ಅನರ್ಹ ಪಟ್ಟಿಗೆ ಸೇರಿಸಿದೀವಿ ಅಂದ್ರೆ ಎರಡು ವಿಚಾರವಾಗಿ. ಒಂದು, ಜನರಲ್ ಬಾಡಿ ಮೀಟಿಂಗ್, ಮಿನಿಮಮ್ 2 ಜನರಲ್ ಬಾಡಿ ಮೀಟಿಂಗ್ ಅಟೆಂಡ್ ಆಗಿಲ್ಲ ಅಂತ ಒಂದು ವಿಚಾರ, ಮತ್ತೆ ಠೇವಣಿ ಕಟ್ಟಿಲ್ಲ ಅಂದ್ಬಿಟ್ಟು 2ನೇ ವಿಷಯ. ಈ 2 ವಿಷಯ ಮೆನ್ಷನ್ ಮಾಡಿ 498 ಜನನ ಅನರ್ಹ ಪಟ್ಟಿಯಲ್ಲಿ ಇರಿಸಿದ್ದಾರೆ. ಆ ಪಟ್ಟಿನೂ ಕೇಳಿದೀವಿ, ನಾಳೆ ಇಲ್ಲ ನಾಳಿದ್ದು ಮಾರ್ನಿಂಗ್ ಒಳಗಡೆ ಕೊಡ್ತೀವಿ ಅಂದ್ಬಿಟ್ಟು ಸೆಕ್ರೆಟರಿ ಆದಂತ ರಾಜೇಶ್ ಅವರು ಹೇಳಿದ್ದಾರೆ. ಬಟ್ ನಮ್ಗೆ ಏನಂದ್ರೆ ನಾವು ರೈತರಾಗಿ ಇದೇ ತಾಲೂಕವರಾಗಿ ಇದೇ ತಾಲೂಕಲ್ಲಿ ಹುಟ್ಟಿ ಬೆಳೆದು ಇವರೆಲ್ಲ ರೈತರೇ. ಮೊನ್ನೆ ಎಲ್ಲ ಬಂದು ನಾವು ಡೈಲಿ ಸುತ್ತಾಡಿ ಸಾಕಾಗೋಗಿತ್ತು. ಹಂಗಾಗಿ ನಾವು ಹೋಗಿ ನೆನ್ನೆ ಪೊಲೀಸರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಈ ತರ ಆಗ್ತಾ ಇದೆ ಸರ್, ನಾವು ಏನಾದ್ರು ಒಂದು ಸೊಲ್ಯೂಷನ್ ಮಾಡ್ಬೇಕು ಅಂತ. ನಮ್ಮ ಪೊಲೀಸರು ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಇವತ್ತೆಲ್ಲರೂ ಬಂದು ಇಲ್ಲಿ ನಿಂತ್ಕೊಂಡು ಕಾನೂನಾತ್ಮಕವಾಗಿ ನಡಿಬೇಕು ಅಂದ್ಬಿಟ್ಟು ನಮ್ಮ ಮುಂದೆ ನಿಂತ್ಕೊಂಡು ಎಲ್ಲರೂ ಯಾರ್ಯಾರಿಗೆ ಅನರ್ಹ ಪಟ್ಟಿಯಲ್ಲಿ ಸೇರಿಸಿದ್ದಾರೆ, ನಿಮ್ದು ಏನಾದ್ರು ಅಬ್ಜೆಕ್ಷನ್ ಇದ್ರಿ ಕೊಡಿ ಅಂದ್ಬಿಟ್ಟು ಇದ್ ಮಾಡಿದ್ದಾರೆ. ಈಗ ಒಂದು 50 ಜನ ರೈತರು ಬಂದಿದ್ದೀವಿ. 50 ಜನ ನಮ್ದು ಏನಂದ್ರೆ ನಮ್ಮ ರಿಕ್ವೆಸ್ಟ್ ಏನಂದ್ರೆ, ನಾವು ಜನರಲ್ ಬಾಡಿ ಮೀಟಿಂಗ್ ಅಟೆಂಡ್ ಆಗಿದ್ದೀವಿ. ನಾವು ಎಲ್ಲಾ ನಮ್ಗೆ ಯಾವ್ದೇ ನೋಟಿಸ್ ಬಂದಿದೆ ಆ ಜನರಲ್ ಬಾಡಿ ಮೀಟಿಂಗ್ ಎಲ್ಲಾ ಮೀಟಿಂಗ್ ಅಟೆಂಡ್ ಆಗಿದ್ವಿ. ನೋಟಿಸ್ ಬರ್ದಿರೋ ಮೀಟಿಂಗ್ ನಾವು ಅಟೆಂಡ್ ಆಗಿಲ್ಲ. ಮತ್ತೆ ಠೇವಣಿ ಕಟ್ಟು ಅಂದ್ಬಿಟ್ಟು ಒಂದು ಕೊಟ್ಟಿದ್ದಾರೆ. ಠೇವಣಿ ಕಟ್ಟಕ್ಕೆ ಇಲ್ಲಿ ಯಾವುದೇ ವ್ಯವಹಾರ ನಡೆದಿಲ್ಲ. ಕಟ್ಬೇಕು ಅಂದ್ಬಿಟ್ಟು ನಮ್ಗೆ ನೋಟಿಸ್ ಸಪರೇಟ್ ನೋಟಿಸ್ ಕೊಟ್ಟಿದ್ರೆ ಕಟ್ತಾ ಇದ್ವಿ. ಅವ್ರು ಜನರಲ್ ಬಾಡಿ ನೋಟಿಸ್ ಅನ್ನೇ ಒಂದು ವಿಶೇಷ ಸೂಚನೆ ಅಂತ ಆಗ್ಬಿಟ್ಟು 2000 ರೂಪಾಯಿ ಠೇವಣಿ ಕಟ್ಟು ಅಂತ ಹೇಳಿದ್ದಾರೆ. ನಾವು ಅದ್ರವಾಗಿ ಅದನ್ನ ನಾವು ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಒಂದು ಫುಲ್ ಫಾರಂ ಅಲ್ಲಿ ಡಿಸೈಡ್ ಆಗೋವರೆಗೂ ಠೇವಣಿ ಕಟ್ಟಲ್ಲ, ಮತ್ತೆ ನಾವು ಮುಂದಕ್ಕೆ ಬೇಕಾದ್ರೆ ಕಟ್ತೀವಿ ಅಂದ್ಬಿಟ್ಟು ಒಂದು ಅಬ್ಜೆಕ್ಷನ್ ಅರ್ಜಿ ಕಟ್ತೀವಿ. ಅಬ್ಜೆಕ್ಷನ್ ಅರ್ಜಿ ಕೊಟ್ಟಿದೀವಿ. ಎಲ್ಲಾರು ಸೇರ್ಬಿಟ್ಟು ಒಂದು ಅಬ್ಜೆಕ್ಷನ್ ಅರ್ಜಿ ಕೊಟ್ಟಿದೀವಿ. ಈ ತರ ನಾವು ಠೇವಣಿ ಕಟ್ಟೋದಕ್ಕೆ ಅವಕಾಶ ಕೊಟ್ರೆ ನಾವು ಠೇವಣಿ ಕಟ್ತೀವಿ. ಮತ್ತೆ ಅರ್ಹ ಮತದಾನ ಪಟ್ಟಿಯಲ್ಲಿ ನಮ್ಮೆಲ್ಲರನ್ನು ಸೇರಿಸಬೇಕು ಅಂದ್ಬಿಟ್ಟು ಒಂದು ಅರ್ಜಿ ಕೊಟ್ಟಿದೀವಿ. ಈ ಅರ್ಜಿ ವಿಚಾರವಾಗಿ ಇಲ್ಲಿನೂ ಕೊಟ್ಟಿದೀವಿ. ಮತ್ತೆ ಇದೇ ನಾವು ಅಕ್ನಾಲಜ್ಮೆಂಟ್ ಎತ್ಕೊಂಡೋಗಿ ಕೋಲಾರಲ್ಲಿರೋ DR ಆಫೀಸರ್ನು ನೆನ್ನೆ ಮಾತಾಡಿದ್ವಿ. ಅವ್ರಿಗೂ ಒಂದು ಅರ್ಜಿ ಕೊಟ್ಬಿಟ್ಟು ಅದು ಮುಂದೆ ಕಾನೂನಾತ್ಮಕ ಯಾವ ತರ ಹೋಗ್ಬೇಕು, ಯಾವ ತರ ಮಾಡ್ಬೇಕು ಅಂದ್ಬಿಟ್ಟು ನಾವು ಇದ್ರ ಮುಖಾಂತರ ನಾವು ಇದ್ ಮಾಡ್ತೀವಿ. ಇದಕ್ಕೆ ಸಹಕಾರ ಕೊಟ್ಟಿರೋದು MR ರೆಡ್ಡಿ, ಮುನ್ಸಾಮ್ ರೆಡ್ಡಿ, ದಾಸೇಪಲ್ಲಿ ಗೋವಿಂದಣ್ಣ, ರಾಯಚಂದ್ರ ರಾಮಕೃಷ್ಣಣ್ಣ, ಇನ್ನ ಸೀತಣ್ಣ, ಇವರೆಲ್ಲರೂ ಎಲ್ಲಾ ರೈತರು ಇದ್ದಾರೆ. ನಮ್ಮ ರೈತ ಮೋರ್ಚಾ ಸತೀಶ್, ಮತ್ತೆ ಪ್ರಶಾಂತ್, ಅಭಿಲಾಷ್ ರೆಡ್ಡಿ, ಕರಡ್ಗೂರು ಅಭಿಲಾಷ್ ರೆಡ್ಡಿ, ಇವರೆಲ್ಲರೂ ರೈತರೇ. ಇವರೆಲ್ಲರೂ ಒಟ್ಟುಗೂಡಿ ಇದು ನಮ್ಮ ತಾಲೂಕಲ್ಲಿರೋ ರೈತರಿಗೆ ಅನ್ಯಾಯ ಆಗ್ಬಾರ್ದು ಅಂದ್ಬಿಟ್ಟು ನಾವು ಈ ಹೋರಾಟ ಮಾಡಿದ್ವಿ. ಮೇಲ್ನೋಟಕ್ಕೆ ಇವಾಗ ಸದ್ಯಕ್ಕೆ ನಮ್ಮ ಹೋರಾಟಕ್ಕೆ ಏನೋ ಒಂದು 10% ಅಷ್ಟು ಜಯ ಸಿಕ್ಕಿದೆ. ನಾವು ಮುಂದೆ ಇದನ್ನ ಅರ್ಹ ಮತದಾರ ಪಟ್ಟಿಯಲ್ಲಿ ಬಂದ್ಬಿಟ್ಟು ಇಷ್ಟು ಜನ ಅರ್ಹ ಮತದಾರ ಇದ್ದಾರೆ, ಇಷ್ಟು ಜನ ಅನರ್ಹ ಮತದಾರ ಇದ್ದಾರೆ ಅಂತ ಹೇಳಿದ್ದಾರೆ. ಗೊಂದಲ ಏನಂದ್ರೆ, ಸೊಸೈಟಿಯಲ್ಲಿರೋ 600 ಮತದಲ್ಲಿ 500 ಮತ ತೆಗೆದಾಕ್ಬಿಟ್ರೆ ಇನ್ನ 100 ಮತ ಇಟ್ಕೊಂಡು ನೀವು ಹೆಂಗೆ ತಾಲೂಕ್ ಲೆವೆಲ್ ಸೊಸೈಟಿ ನಡೆಸ್ತೀರಾ ಅನ್ನೋದು ನಮ್ದು ಕ್ವಶನ್. 600 ಮತದಲ್ಲಿ 600 ರೈತರು ತಾಲೂಕೆಲ್ಲ ಸೇರಿ ಒಂದು ಸಂಘ ಮಾಡಿದ್ರೆ ಅದ್ರಲ್ಲಿ 100 ಮತ ಮಾತ್ರ ಇಟ್ಕೊಂಡು ನೀವು 500 ಮತ ತೆಗೆದಾಕ್ಬಿಟ್ಟು ನೀವು ಸೊಸೈಟಿ ಯಾವ ತರ ನಡೆಸ್ತೀರಾ ಅನ್ನೋದು ನಮಗೂ ಅದೊಂದು ಗೊಂದಲ. ಮತ್ತೆ ಈ ಸೊಸೈಟಿ ಪ್ರೈಮರಿ ಉದ್ದೇಶ ಇದು ಪ್ರೈವೇಟ್ ಸೊಸೈಟಿ ಅಲ್ಲ, ಇದು ಗೌರ್ಮೆಂಟ್ ಸೊಸೈಟಿ. ಎಲ್ಲಾ ರೈತರಿಗೋಸ್ಕರ ಗೌರ್ಮೆಂಟ್ ಇಂದ ಅನುದಾನ ತರಬಹುದು, ಗೌರ್ಮೆಂಟ್ ಇಂದ ಯಾವುದೇ ಸೌಕರ್ಯಗಳು ಇವರು ಅರ್ಜಿ ಹಾಕೊಂಡು ತಗೊಬಹುದು. ಒಂದು ಎಲೆಕ್ಟೆಡ್ ಬಾಡಿನೇ ಇದೆ, ಆಡಳಿತ ಮಂಡಳಿನೇ ಇದೆ. ನಮ್ಗೆ ಏನ್ ಗೊಂದಲ ಅಂದ್ರೆ, ಇವ್ರು ಯಾಕೆ ಈ ತರ ಗೊಂದಲ ಸೃಷ್ಟಿ ಆಗ್ತಾ ಇದೆ, ಇವ್ರಿಗೆ ಯಾಕೆ ಅನರ್ಹ ಮತದಾರ ಮಾಡ್ಬಿಟ್ಟಿದ್ರೆ 100 ಜನ ಆದ್ರೆ ಸಾಗೋಗುತ್ತಾ ಅಂತ ಲೆಕ್ಕಾಚಾರ. ಮತ್ತೆ ಆದಷ್ಟು ಇನ್ನೂ ಒಂದಷ್ಟು ಜನ ಸೇರಿಸ್ಕೊಂಡು ದೊಡ್ಡದಾಗಿ ಮಾಡಿ ಸೊಸೈಟಿ. ರೈತರು ತುಂಬಾ ಇದ್ದಾರೆ, ಇಡೀ ತಾಲೂಕಲ್ಲಿ ತುಂಬಾ ಜನ ರೈತರು ಇದ್ದಾರೆ. ಒಂದಷ್ಟು ಜನ ಸೇರಿಸ್ಕೊಂಡು ದೊಡ್ಡದಾಗಿ ಸೊಸೈಟಿ ಮಾಡಿ ಅದರಿಂದ ಬರೋ ಸೌಲಭ್ಯ ಈ ಮೂರು ಹೋಬಳಿಗಳಿದೆ. ಕ್ಯಾಸಂಬಳ್ಳಿ ಹೋಬಳಿ ಇದೆ, ರಾಬಸನ್ಪೇಟೆ ಹೋಬಳಿ, ಬೇತ್ಮಂಗಲ ಹೋಬಳಿ. ಈ 3 ಹೋಬಳಿಗಳಿಗೆ ಉಪಯೋಗ ಆಗೋ ತರ, ಎಲ್ಲಾ ರೈತರಿಗೆ ಉಪಯೋಗ ಆಗೋ ತರ ಸಂಘ ನಡೀಲಿ ಅಂದ್ಬಿಟ್ಟು ನಮ್ಮ ಉದ್ದೇಶ ಸರ್. ಅದು ಅವರು ಸರ್ ವಾರ್ಷಿಕ ಮಹಾಸಭೆಗೆ ಏನ್ ಮಾಡಿದಾರೆ ಅಂದ್ರೆ 500 ನೋಟಿಸ್ ಪ್ರಿಂಟ್ ಮಾಡೋದು, ಎತ್ಕೊಂಡೋಗಿ ಒಂದೇ ಸಲ ಕೊಟ್ಬಿಡೋದು. ಅದು ರಿಜಿಸ್ಟರ್ಡ್ ಪೋಸ್ಟ್, ನಾರ್ಮಲ್ ಪೋಸ್ಟ್ ಅಲ್ಲಿ. ಅದೇನಾಗಿರುತ್ತೆ, ಹೋಗೋದವ್ರು ಹೋಗಿರುತ್ತೆ, ಹೋಗದಿರೋ ಇರೋರ್ಗಿಲ್ಲ. ಆ ತರ ಕೆಲವ್ರಿಗೆ ಹೋಗೇ ಇಲ್ಲ. ನನಗ್ ಬಂದಿರೋದೇ 2 ನೋಟಿಸ್. ನಾನು 2 ಮೀಟಿಂಗ್ ಅಟೆಂಡ್, ನೋಟಿಸ್ ಬರ್ದಿರೋ ಮೀಟಿಂಗ್ ನಾನು ಅಟೆಂಡ್ ಆಗಿಲ್ಲ. ಎಲ್ಲರೂ ಅಷ್ಟೇ, ಅವ್ರ ನೋಟಿಸ್ ಬಂದಿದೆ, ಆ ಮೀಟಿಂಗ್ ಅಟೆಂಡ್ ಆಗಿದ್ದಾರೆ. ಅದಕ್ಕೂ ಈ ನೋಟಿಸ್ ಎಲ್ಲರಿಗೂ ರಿಜಿಸ್ಟರ್ ಪೋಸ್ಟ್ ಮಾಡವ್ರೆ, ಎಲ್ಲರಿಗೂ ಬಂದಿದೆ.
ರೈತರೇ ಮೊದಲನೇ ನಮ್ಮ ಸದಸ್ಯತೆ ಉಳ್ಕೊಬೇಕು, ನಾವು ಹೊರಗಡೆ ಆಗ್ಬೇಕು ಅನ್ನೋದಕ್ಕೆ ನಾವು ಫೈಟ್ ಮಾಡ್ತಾ ಇರೋದು. ಇವಾಗ ಏನ್ ಇವತ್ತಿನ ದಿವಸ ಕೆಜಿಎಫ್ ತಾಲೂಕು ವ್ಯವಸಾಯ ಉತ್ಪನ್ನಗಳ ಮಾರಾಟ ಮಳಿಗೆ ಅಂತಿದೆ. ಅದು ಬಂದ್ಬಿಟ್ಟು ನಮ್ಮ ಬಂಗಾರಪೇಟೆ ತಾಲೂಕು ಯಾವತ್ತು ಡಿವೈಡ್ ಆಯ್ತು ಅವತ್ತಿಂದ ಇದು ಒಂದೇ ಅಂದ್ರೆ ಐದು ವರ್ಷಗಳ ಕಾಲ ಒಂದು ಆಡಳಿತ ಮಂದಿ ಒಂದು ಚುನಾವಣೆ ನಡೀತು. ಆವತ್ತಿನ ದಿವಸ ಹೊರೆಯಾಗಿ ಕೂಡ ತುಂಬಾ ಚೆನ್ನಾಗಿ ನಡೀತು. ಅದು ಕೂಡ ನಾವು ಪೊಲಿಟಿಕಲ್ ಆಗಿ ಕೂಡ ಅದನ್ನ ಪಾಸಿಟಿವ್ ತಗೋಬೇಕು. ಯಾಕಂತ ಹೇಳಿದ್ರೆ ಯಾವತ್ತು ಕೂಡ ಕಾಂಪಿಟೇಟಿವ್ ಇದ್ರೇನೆ ನಮ್ಮ ರೈತರು ಒಳ್ಳೇದಾಗೋದು. ಆವತ್ತು ಕೂಡ ಎಲ್ಲ ಮತದಾರರು ಅವರ ಹಕ್ಕನ್ನು ಚಲಾಯಿಸಿದ್ರು. ಮತ್ತೆ ಅದು ನಾವು ಅವತ್ತಿಗೆ ಸೀಮಿತ ಆಯ್ತು, ಪಾಲಿಟಿಕ್ಸ್ ಆಗಿರ್ಬೋದು. ತದನಂತರವಾಗಿ ಒಂದು ಕಮಿಟಿ ಆಯ್ತು. ಆ ಕಮಿಟಿಯಲ್ಲಿ ಕೂಡ ಒಂದು ನಿರ್ದಿಷ್ಟವಾದಂತಹ ಒಂದು ಅವರಿಗೆ ಅಧಿಕಾರ ಅಂತ ಇರುತ್ತೆ. ಆ ಅಧಿಕಾರ ಉಪಯೋಗ ಮಾಡ್ಕೊಂಡು ನಮ್ಮ ರೈತರಿಗೆ ಏನು ನಮ್ಮ ಕೆಜಿಎಫ್ ತಾಲೂಕು ರೈತ ಇದ್ರೆ ಅವರಿಗೆ ತುಂಬಾ ಒಂದು ಅನುಕೂಲ ಮಾಡುವಂತಹ ಒಂದು ಅವಕಾಶ ಕೈಲಿತ್ತು. ಆದ್ರೂ ಕೂಡ ಅದ್ರ ಬಗ್ಗೆ ನಮ್ಮ ರೈತರಾಗಿರ್ಬೋದು ಮತ್ತೆ ಯಾರಾಗಿರ್ಬೋದು ಇದುವರೆಗೂ ಕೂಡ ಯಾರಿಗಾದ್ರೂ ಒಂದು ಮುಟ್ಟ ಯೂರಿಯಾ ಆದ್ರೂ ಕೊಟ್ಟಿದಾರಾ? ನಿಮ್ಗೆ ಇದುವರೆಗೂ ಏನೇ ಆದ್ರೂ ಕೂಡ ಒಂದು ರಾಜೇಶ್ ಮಾಡಿದಾರಾ? ಅದೇನ್ ಗೊತ್ತಾ ಲೋಪದೋಷ, ನಮ್ಮ ರೈತರಿಂದ ಆಗಿರುವಂತಹ ಒಂದು ಲೋಪದೋಷ. ಏನಂತ ಹೇಳಿದ್ರೆ ನಾವು ಅದನ್ನ ಕೇಳ್ತಾ ಇಲ್ಲ, ಅವ್ರು ಅದನ್ನ ಮಾಡ್ತಾ ಇಲ್ಲ. ಅದು ಆಯ್ತು, ಒಂದನೇ ಪಾಯಿಂಟ್ ಅದಾಯ್ತು. ಮತ್ತೆ ಏನು ಜನರಲ್ ಬಾಡಿ ಮೀಟಿಂಗ್ ಆಗ್ತಾ ಇತ್ತು ನೋಡಿ, ಪ್ರತಿ ವರ್ಷಕ್ಕೊಂದ್ಸರಿ ಮಾತ್ರ GBM ನೋಟಿಸ್ ಕಳಿಸ್ತಾ ಇದ್ರು. ಅದು ಕೂಡ ಸ್ವಲ್ಪ ಜನ ಬರ್ತಾ ಇರ್ಲಿಲ್ಲ. ಕಳೆದ 4 ವರ್ಷಗಳಲ್ಲಿ ಕೂಡ ನನಗೆ ಗೊತ್ತಿರೋ ಮಟ್ಟಿಗೆ 90% ಎಲ್ಲರಿಗೂ ಬರ್ತಾ ಇತ್ತು. ಆದ್ರೆ ಏನು ಕಳೆದ ತಿಂಗಳಾಯ್ತು 5ನೇ ಮೀಟಿಂಗು, ಆವಾಗ ಮಾತ್ರ ಯಾರಿಗೂ ಬಂದಿಲ್ಲ. ಎಸ್ಪೆಷಲಿ ಹೇಳ್ತೀನಿ ನೋಡಿ, ನಮಗೂ ಕರೆಕ್ಟ್ ಆಗಿ 4 ಬಂದಿತ್ತು. ಆದ್ರೆ 5ನೇ ಮೀಟಿಂಗ್ ಏನಾಯ್ತು ಅದು ಬಂದಿಲ್ಲ. ಯಾಕಂತ ಹೇಳಿದ್ರೆ ಚುನಾವಣೆ ಮೀಟಿಂಗ್ ಇದೆ. ಅದು ಏನಂತ GBM ಬಂದ್ಬಿಟ್ಟು ಈ GBM ಅಲ್ಲಿ ಏನು ನಿರ್ಣಯ ಮಾಡ್ತಾರೆ ಅದು ನೆಕ್ಸ್ಟ್ ಎಲೆಕ್ಷನ್ ಗೆ ಇಂಪ್ಲಿಮೆಂಟ್ ಆಗುತ್ತೆ. ಆವಾಗ ನಾವು ಕೇಳ್ಬೋದು ಏನೋ ಡೌಟ್ ಇದ್ರೆ. ಅದಕ್ಕೋಸ್ಕರ ಏನ್ ಮಾಡಿದ್ರು, ಯಾರಿಗೂ ಅದು ನೋಟಿಸ್ ಕಳಿಸಿಲ್ಲ. ಅವ್ರು ಹೇಳ್ತಾರೆ ಪೋಸ್ಟಲ್ ಕಳ್ಸಿದ್ವಿ ಅಂತ. ಆದ್ರೆ ಮತ್ತೆ ನೆಕ್ಸ್ಟ್ ವಾರದಲ್ಲಿ ನಮ್ಗೆ ನೋಟಿಸ್ ಕಳಿಸಿದ್ದಾರೆ. ಅದು ಮಾತ್ರ ಎಲ್ಲರಿಗೂ ಬಂತು. ಮತ್ತೆ ಬಂದಿಲ್ಲ ಯಾರಿಗೂ. 5ನೇ ಮೀಟಿಂಗ್ ಮತ್ತೆ ಬಂದಿಲ್ಲ. ಮತ್ತೆ ಅದು ಕೇಳಿದ ತಕ್ಷಣ ನೋಡಿ ನೋಟಿಸ್ ಹಾಕಿದ್ವಿ ಅಂತ ಹೇಳಿದ್ರೆ ನೋಡಿ, ನಮ್ಮ ರೈತರು ಬಂದ್ಬಿಟ್ಟು ಒಂದು ಮುಗ್ಧ ಮನಸ್ಸಲ್ಲಿರೋರು, ಅವರು ಎಜುಕೇಟೆಡ್ ಇಲ್ಲ ನಿಜವಾಗ್ಲೂ. ಶೇಕಡ ಒಂದು 70-80% ಜನರಿಗೆ ನಿಜವಾಗ್ಲೂ ಲೆಟರ್ ಓದಬೇಕು ಗೊತ್ತಿಲ್ಲ. ಏನಿದೆ ಉದ್ದೇಶ ಬಂದ್ಬಿಟ್ಟು ನಮ್ಮ ರೈತರು ಒಳ್ಳೇದಾಗ್ಬೇಕು ಅಂತ ಹೇಳಿ ಇದನ್ನ ಸೈನ್ಸ್ ಪರ್ಸೆಂಟ್ ಒಂದು ಯಾರು ಏನಿರುತ್ತೆ, ಇದು ನಮ್ಮ ರೈತರಿಗೆ ಉಪಯೋಗ ಆಗ್ಬೇಕು, ಒಂದು ಇನ್ಫಾರ್ಮೇಶನ್ ಕೊಡ್ಬೇಕು ಅನ್ನೋಂತಹ ಒಂದಿರೋದು ಅಧ್ಯಕ್ಷರಿರುತ್ತೆ, ಇಲ್ಲಾಂದ್ರೆ ಕಾರ್ಯದರ್ಶಿಗಿರುತ್ತೆ, ಮತ್ತೆ ಕಮಿಟಿ ಮೆಂಬರ್ಸ್ ಇರ್ತಾರೆ ಅವ್ರಿಗಿರುತ್ತೆ. ಇದ್ರಲ್ಲಿ ಯಾರು ಕೂಡ ನಿಜವಾಗ್ಲೂ ನಮ್ಮ ರೈತರಿಗೆ ಸಹಾಯ ಮಾಡಿಲ್ಲ. ಮಾಡಿದಾರೆ ಇಲ್ವಾ ನಿಮ್ಗೆ? ಇನ್ನೊಂದು ಕಾರ್ಯದರ್ಶಿ ಅವರು ಮೊನ್ನೆ ಫೋನ್ ಮಾಡಿಬಿಟ್ಟು ನಿಮ್ ಫೋಟೋ ಬೇಕು ಅಂತ ಹೇಳಿದಾರೆ. ಅದು ಬಿಟ್ಬಿಟ್ಟು ಯಾರಿಗೂ ಕೂಡ ನೋಡಿ ನಿಮ್ಗೆ ಈ ರೀತಿ ಠೇವಣಿ ಕಟ್ಬೇಕಂತ ಹೇಳಿದ್ರೆ ಅವ್ರು ಹೇಳಿದ ತಕ್ಷಣ ನಾವು ಕಟ್ಟಿಲ್ಲ ಅಂತ ಹೇಳಿದ್ರೆ ನಮ್ದು ತಪ್ಪಾಗುತ್ತೆ. ನಿಜವಾಗ್ಲೂ ಯಾರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಮತ್ತೆ ಆ ಲೆಟರ್ ಏನಾಕಿದ್ದಾರೆ 50,000 ರೂಪಾಯಿ ಅಷ್ಟು ಟ್ರಾನ್ಸಾಕ್ಷನ್ ಮಾಡ್ಬೇಕಂತ ಹೇಳಿದ್ರೆ ಸರಿ, ನಮ್ದು ತಪ್ಪು. 2,000 ಕಟ್ಟಿಲ್ವಲ್ಲ, ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಏನಿದೆ ನಿಮ್ಮ ಹತ್ರ? ಅಲ್ಲಿ ಏನಿದೆ ಹೇಳಿ? 50,000 ರೂಪಾಯಿ ಮಾಡ್ಬೇಕಂತ ಹೇಳಿದಾರಲ್ವಾ, ನಿಮ್ಮ ಹತ್ರ ಇರ್ಬೇಕಲ್ವಾ? ಒಂದು ಕೌಂಟ್ ಇರ್ಬೇಕು, ಸೇಲ್ಸ್ ಇರ್ಬೇಕು, ಏನಿದೆ ಹೇಳ್ಬೇಕಲ್ವಾ? ಏನೂ ಇಲ್ಲ. ಸುಖ ಸುಮ್ಮನೆಯಾಗಿ ಇವತ್ತಿನ ದಿವಸ ಅಲ್ಟಿಮೇಟ್ ಆಗಿ ನಮ್ಗೆ 13 ಜನ ಇದಾರಲ್ಲ, ಅವ್ರ 13 ಜನರಲ್ಲಿ ಯಾರಾದ್ರೂ 50,000 ಟ್ರಾನ್ಸಾಕ್ಷನ್ ಮಾಡಿದಾರೆ ಅವ್ರನ್ನಾದ್ರೂ ಅಂತಿಮವಾಗಿ ಬಂದ್ಬಿಟ್ಟು ಅಂತಿಮವಾಗಿ ನಮ್ಮ ರೈತರಿಗೆ ಉಪಯೋಗ ಆಗ್ಬೇಕು. ಇದರಲ್ಲಿ ಶೇಕಡ 615 ಜನ ನಮ್ಮಲ್ಲಿರೋದು. 615 ಜನರಲ್ಲಿ ಬರೀ 117 ಜನ ಮಾತ್ರ ಇದ್ರ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಏನು? ಇನ್ನು ಇರುವಂತಹ 80% ರೈತರು ಕೂಡ ಏನು ಯೂಸ್ಲೆಸ್ ಆಗಿರೋ ಅಲ್ಲ, ಇವ್ರಿಗೇನು ಉಪಯೋಗ ಇಲ್ವಾ? ಇದು ಹೇಳಿ. ನಾವು ಕೇಳ್ತಾ ಒಂದೇ ಉದ್ದೇಶ, ನಾವು ಪಾಲಿಟಿಕ್ಸ್ ಯಾರು ಮಾತಾಡ್ತಾ ಇಲ್ಲ, ಇದು ರೈತರಿಗೋಸ್ಕರ ಇರೋದು. ಎಲೆಕ್ಷನ್ ಬರೋಬೇಕಾದ್ರೆ ಎಲ್ಲರೂ ಮಾಡ್ಕೊಂಡು ಹೋಗ್ಲಿ. ಅದಾದ ತಕ್ಷಣದಿಂದ ಕೂಡ ಎಲ್ಲರೂ ಕೂಡ ಒಂದು ಉಪಯೋಗ ಆಗ್ಬೇಕು. ರೈತರನ್ನ ಒಂದು ಹಿತಾಸಕ್ತಿಯಾಗಿ ಅವ್ರಿಗೆ ಉಪಯೋಗ ಮಾಡಿದ್ರೆ ನೆಕ್ಸ್ಟ್ ಮುಂದಿನ ದಿವಸಗಳಲ್ಲಿ ಕೂಡ ಅವರೇ ನಮಗೆ ಪಕ್ಷಾತೀತವಾಗಿ ಬೆಂಬಲ ಮಾಡ್ತಾರೆ, ನನ್ನ ಅನಿಸಿಕೆ. ಯಾಕಂತ ಹೇಳಿದ್ರೆ ಬಂಗಾರಪೇಟೆಯಲ್ಲಿ TFC ಇರೋವಾಗ ನಮ್ಮಲ್ಲಿ ಪಾಪ ತುಂಬಾ ಜನ ದೂರ ಇತ್ತು. ಇವಾಗ ನಮ್ಗೆ ಹತ್ರಕ್ಕೆ ಬಂದಿದೆ ಕೆಜಿಎಫ್ಗೆ. ಏನೋ ನಮ್ಮ ರಾಜಪುರ ಗಡಿ ಆಗಿರ್ಬೋದು, NGO ಆಗಿರ್ಬೋದು, ಎಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ. ಇದನ್ನು ಸಬ್ ಬ್ರಾಂಚ್ ಮಾಡಿ ಕ್ಯಾಶಂಬಳ್ಳಿಯಲ್ಲಿ ಇಲ್ಲಾಂದ್ರೆ ಎಲ್ಲದನ್ನು ಮಾಡ್ಬೋದು. ಮತ್ತೆ ನೂತನವಾಗಿ ಆಗಿರುವಂತಹ APMC ಆಗ್ತಾ ಇದೆ, ಅಲ್ಲೂ ಕೂಡ ನಮ್ಮದೊಂದು TAPMC ಮಾಡ್ಕೊಂಡು ಒಂದು ಮಾರ್ಕೆಟ್ ಸೌಲಭ್ಯ ಆಗಿರ್ಬೋದು, ಎಲ್ಲದಕ್ಕೂ ಮಾಡ್ಬೋದು. ಈ ರೀತಿಯಾಗಿ ಗೊಂದಲ ಸೃಷ್ಟಿ ಮಾಡ್ತಾ ಇದ್ರೆ ನಿಜವಾಗ್ಲೂ ಕೂಡ ಇದು ಹೇಳ್ತಾ ಇದ್ರು ನೋಡಿ, ಇದು ನನಗೆ ಅನ್ಸಿರೋ ಮಟ್ಟಿಗೆ ನಮ್ಮ ರೈತರಿಗೆ ಒಂದು ಎಚ್ಚರಿಕೆ ಗಂಟೆ. ಏನ್ ಗೊತ್ತಾ, ಆಗಿರುವುದು ನಮ್ಮ ರೈತರಿಗೆ ಒಂದು ಒಳ್ಳೇದು. ಯಾಕಂತ ಹೇಳಿದ್ರೆ ಸುಖ ಸುಮ್ಮನೆ ನಾವು ಇರ್ತಾ ಇದ್ವಿ, ಏನಂತ ಎಲೆಕ್ಷನ್ ಬರ್ತಾ ಇದ್ವಿ, ಹೋಗ್ತಾ ಇದ್ವಿ. ಆದ್ರೆ ಇವತ್ತೇನಾಗಿದೆ, ನಾವು ರೈತರು ನಿದ್ದೆ ಹೇಳ್ಬೇಕು, ನಾವು ಎಚ್ಚೆತ್ಕೊಳ್ಬೇಕು. ಇವಾಗ ನಮ್ಗೊಂದೇ ಒಂದು ಬೇಡಿಕೆರು ಏನು 617 ಜನ ಇದಾರೆ ನಮ್ಮ ಇದರಲ್ಲಿ, ಎಲ್ಲರಿಗೂ ಕೂಡ ಮತದಾನ ಹಕ್ಕನ್ನು ಕೊಡಿ. ಅದು ಆಗಿರುವಂತಹ ತಪ್ಪು ಯಾರ್ದು ಆಗಿರ್ಬೋದು, ಇವಾಗ ಆಡಳಿತ ಮಂಡಳಿ ಆಗಿರ್ಬೋದು, ರೈತರಾಗಿರ್ಬೋದು, ಎಲ್ಲರಿಗೂ ತಪ್ಪಿದೆ ಅಂತ ಹೇಳ್ತಾರಲ್ವಾ, ಅದು ಬಿಟ್ಬಿಡಿ. ಮುಂದಿನ ದಿವಸಗಳಲ್ಲಿ ಕೂಡ ಅರ್ಹ ಮತದಾರರಲ್ಲಿ ಏನಿದ್ದಾರೆ ಎಲ್ಲರಿಗೂ ಮತದಾನ ಹಕ್ಕನ್ನು ಕೊಡಿ. ಅವ್ರು ಯಾರನ್ನ ಆಯ್ಕೆ ಮಾಡ್ತಾರೆ ಅವ್ರು ನಾವು ಯಾವ ರೀತಿ ಮಾಡ್ಬೇಕಂತ ಯೋಚನೆ ಮಾಡ್ಕೊಂಡು, ಇವಾಗ ನಮ್ಗೆ ಗೊತ್ತಾಗಿದೆ ನಿಜವಾಗ್ಲೂ ಕೂಡ ನಮ್ಮಲ್ಲಿ ಮುಖಗಳು ನೋಡ್ತಾ ಇರಲ್ಲ, ಏನಂತ ಯಾರು ಇದಾರೆ ಅಂತ. ಇವಾಗ ಅಟ್ಲೀಸ್ಟ್ ಅದಾದ್ರೂ ನಮ್ಗೊಂದು ಅವಕಾಶ ಸಿಕ್ಕಿದೆ. ಅದಕ್ಕೋಸ್ಕರ ನಾವೆಲ್ಲ ಕೂತ್ಕೊಂಡು ಒಂದು ಪಕ್ಷಾತೀತವಾಗಿ ಒಂದು ಮಾತಾಡ್ಕೊಂಡು ಏನಂತ ಯಾರನ್ನ ಆಯ್ಕೆ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕಂತ ಯೋಚನೆ ಮಾಡ್ಕೊಂಡು ಈಗಿರುವಂತಹ ಒಂದು ಆಡಳಿತ ಮೊದಲು ಸರಿಯಾಗಿದ್ರೆ ಅವ್ರಿಗೆ ಮಾಡ್ತೀವಿ ನಾವು, ಇಲ್ಲ ಅಂದ್ರೆ ಬೇರೆ ಇದು ಮಾಡ್ಕೊಳ್ತೀವಿ. ನಮ್ಗೊಂದು ಅರ್ಹ ಮತದಾರರ ಪಟ್ಟಿಯಲ್ಲಿ ಅವಕಾಶ ಕೊಟ್ರೆ ಮುಂದಿನ ದಿವಸಗಳಲ್ಲಿ ರೈತರಿಗೆ ಉಪಯೋಗ ಆಗುವಂತ ಕೆಲಸ ಮಾಡೋದಕ್ಕೆ ಒಂದು ಮೊದಲ ಹೆಜ್ಜೆ ಹಾಕೋದಕ್ಕೆ ನಾನು ಇವತ್ತು ನಮ್ಮ ಹಿರಿಯರಿದ್ದಾರೆ, ಎಲ್ಲರೂ ಇದ್ರೆ ಅವರ ಮುಂದೆ ನಾನು ಅವರಿಗೆ ಆಶ್ವಾಸನೆ ಕೊಡ್ತಾ ಇದ್ದೀನಿ. ಮತ್ತು ಅವ್ರಿಗೆ ಯಾವುದೇ ರೀತಿಯಂತಹ ಒಂದು ಉಪಯೋಗ ಮತ್ತೆ ಸಹಾಯ ಬೇಕಂದ್ರೆ ಕೂಡ ಯಾವತ್ತೂ ನಾವು ಅವ್ರ ಜೊತೆ ಇರ್ತೀವಿ ಅಂತ ಹೇಳಿ ಇವತ್ತು ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕೆಜಿಎಫ್ ಕ್ಷೇತ್ರದ TAPMC ಚೇರ್ ಕಟ್ಟಿರ್ತಕ್ಕಂಥ ರೈತ ಬಾಂಧವರಿಗೆಲ್ಲ ನಮಸ್ಕಾರ.
ಮತ್ತೆ ಈ ಭಾಗದ ಎಲ್ಲಾ ಜನರಿಗೂ ಕೂಡ ಒಂದು ನಮಸ್ಕಾರ ಹೇಳಿ ಒಂದು ವಿಷಯ ಹೇಳ್ತೀನಿ. ಮೊನ್ನೆ TAPMC ನಲ್ಲಿ ಎಲೆಕ್ಷನ್ ನಡೆದಾಗ ಒಬ್ಬೊಬ್ಬ ಡೈರೆಕ್ಟರ್ 300 400 ಓಟ್ ತಕೊಂಡವ್ರೆ. ಅವರು ಕರೆಕ್ಟ್ ಡೈರೆಕ್ಟರ್ ಆದ್ರೆ ಅವ್ರು ಹೋರಾಟ ಮಾಡ್ಬೇಕು ನಿಂತ್ಕೊಂಡು. ನಮ್ಗೆ ಓಟ್ ಹಾಕಿದ್ದಾರೆ, 400 500 ಓಟ್ ತಕೊಂಡಿದೀವಿ ಒಬ್ಬೊಬ್ರು, ಇವಾಗ 117 ಓಟ್ ಬಂದ್ಬಿಟ್ಟಿದೆ. ನಮ್ಗೇನಾದ್ರೂ ಕಿಂಚತ್ತು ಮನೆ ಇದ್ರಲ್ಲಿ ತಲೆನಲ್ಲಿ ಬುದ್ಧಿ ಇದೆಯಾ ಇಲ್ವಾ? ಅವ್ರು ಬಂದು ಹೋರಾಟ ಮಾಡ್ತಾ ಇದ್ರೆ ನಾವು ಒಳಗಡೆ ಕೂತ್ಕೊಂಡಿದೀವಿ. ಸರ್ಕಾರನೇ ಮಾಡಿದ್ಯೋ ಇಲ್ಲ ಇವ್ರ ಮೇಲೆ ಬಂದ್ಬಿಡ್ಲಿ ಅಂತ ಇವರೇ ಮಾಡಿದಾರ, ಅದನ್ನ ನಾವ್ ಹೇಳ್ತಾ ಇಲ್ಲ. ನಾವೇನ್ ಡೈರೆಕ್ಟ್ ಓನೇ ಮಾಡ್ದಲ್ಲ. ಅವ್ರ ಕನಿಷ್ಠ ಪಕ್ಷ ಬಂದಿಲ್ಲ, ಬೆಂಬಲ ಕೂಡ ಕೊಡ್ತಾ ಇಲ್ಲ. ಓಟ್ ಮಾತ್ರ ತಕೊಂಡ್ರ ಅವತ್ತು ಓಟ್ ಮಾಡೋ ಟೈಮ್ ನಲ್ಲಿ ಎಲ್ರ ಮನೆಗೂ ಬಂದ್ರು, ಎಲ್ರ ಹತ್ರ ಓಟ್ ತಕೊಂಡ್ರು ಸೇರಿರೋವ್ರ ಹತ್ರ. ಕನಿಷ್ಠ 117 ಆಗೋಗ್ಬಿಟ್ಟಿದೆ. ಅವತ್ತು 600 ಇದ್ದಿದ್ದು. ಇವತ್ತು ನಮ್ಗೆಲ್ಲ ಇಷ್ಟು ಓಟ್ ಹಾಕಿ ನಮ್ಗೆ ಡೈರೆಕ್ಟರ್ಗಳು ಮಾಡಿದ್ರು ಅನ್ನೋ ಉದ್ದೇಶ ಅವರು ಸ್ವಲ್ಪ ಕೂಡ ಅವ್ರ ಮೈಂಡ್ ನಲ್ಲಿ ಇಲ್ಲ. ನೋಡ್ತಾ ಇದೀನಿ ಅಲ್ಲಿ ಹೋಗ್ಬಿಟ್ಟು. ಅವ್ರ ಉದ್ದೇಶ ಏನಂದ್ರೆ 117ರಲ್ಲೇ ನಾವು ಸ್ಕೂಟ್ನಿಗೆ ಅದು ಇದು ಹಾಕೊಂಡು ನಾವು ಮತ್ತೆ ಆಗ್ಬಿಡೋಣ, ಮತ್ತೆ ಇದ್ಬಿಡೋಣ ಅನ್ನೋ ಉದ್ದೇಶ ಇಟ್ಕೊಂಡಿದ್ದಾರೆ ಅಂತ ಇಲ್ಲಿ ಜನರ ಭಾವನೆ. ಆ ಉದ್ದೇಶ ಬೇಡ. ಎಲ್ರು ನಿಮ್ ಅನ್ಕೊಂಬಂದ್ರೆ ಇಲ್ಲಿ ಇದಾಗಿರೋದು, ಇಲ್ಲಿ ಡಿಸ್ಕ್ವಾಲಿಫೈ ಮಾಡಿ ಮತ್ತೆ ನೀವು ಅದಕ್ಕೆ ಅರ್ಜಿ ಕೊಡಿ, ಮತ್ತೆ 2000 ಕಟ್ಟಿ ಅಂದ್ರೆ 2000 ಕಟ್ಟಿದೀವಿ. ₹1 ಟ್ರಾನ್ಸಾಕ್ಷನ್ ಇಲ್ಲ ಈ ಸೊಸೈಟಿನಲ್ಲಿ. ಯಾವತ್ತೋ ಒಂದ್ ದಿವಸ ಅದಕ್ಕೆ ಬರ್ಬೋದು, ಟ್ರಾನ್ಸಾಕ್ಷನ್ ಆಗೋ ಟೈಮ್ ಕೂಡ ಬರ್ಬೋದು. ಸರ್ಕಾರ ಇದಕ್ಕೆ ಕೂಡ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು, ಹೆಚ್ಚಿನ ಅನುದಾನ ಕೊಟ್ಟು ಒಂದ್ ದಿವಸ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇದು ಕೂಡ ಆಗ್ಬೋದು. ಇವತ್ತಿಲ್ಲ ಅಂತ ಇದನ್ನ ನಾವು ಕಂಡಮ್ ಮಾಡೋದು ಬೇಡ. 50,000 ಒಬ್ಬೊಬ್ರು ಟ್ರಾನ್ಸಾಕ್ಷನ್ ಮಾಡ್ಬೇಕಾಗಿತ್ತು ಅಂತ ನೀವು ನೋಟಿಸ್ ನಲ್ಲಿ 2,000 ಕಟ್ಟಬೇಕು ಅಂತ ಮಾಡಿದೀರಾ. 50,000 ಒಬ್ಬೊಬ್ಬ ರೈತ ಟ್ರಾನ್ಸಾಕ್ಷನ್ ಮಾಡ್ಬೇಕು ಅಂತ ಕೊಟ್ಟಿದ್ದೀರಾ. ಆ ಪಾಯಿಂಟ್ ನ ನೀವು ಡೈರೆಕ್ಟರ್ಸ್ ಎಲ್ಲ ಒಂದು ಮೀಟಿಂಗ್ ಮಾಡ್ಬಿಟ್ಟು 50,000 ಮಾಡಕ್ಕೆ ನಮ್ಮ ಸೊಸೈಟಿನಲ್ಲಿ ಹೇಳು ಇಲ್ಲ ಅಂತ ನೀವ್ ಯಾಕೆ ಸರ್ಕಾರಕ್ಕೆ ಬರೀಬಾರ್ದು? ನಿಮ್ಗೆ ಸರ್ಕಾರಕ್ಕೆ ಬರೀ ಅಧಿಕಾರ ನಿಮ್ಗಿಲ್ವಾ? ನೀವು ಸುಮ್ಮನೆ ಅಧ್ಯಕ್ಷರಾಗಿ ಡೈರೆಕ್ಟರ್ ಕೂತ್ಕೊಂಡಿದ್ದೀರಾ ನೀವು? ಇಲ್ಲಾಂದ್ರೆ ಜನರು ದಿಕ್ಕಪ್ಸಕ್ ಕೂತ್ಕೊಂಡಿದ್ದೀರಾ? 2,000 ಕಟ್ಟಬೇಕು ಅಂತ ಹೇಳ್ತೀರಾ, 50,000 ಇದ್ ಮಾಡ್ಬೇಕು ಅಂತ ಕನಿಷ್ಠ ಪಕ್ಷ 5 ವರ್ಷದಲ್ಲಿ ಒಂದು ನೋಟಿಸ್ ಬಂದಿಲ್ಲ ನನ್ಗೆ. ನೀವು ಹೋಗ್ಬಿಡ್ತೀರಾ, ಯಾರೋ ಒಬ್ಬ ಹತ್ರ ಕೂತ್ಕೊಂತೀರಾ, ಪೋಸ್ಟ್ ಮಾತ್ರ ಸೀಲ್ಗಳು ಹಾಕೊಂಡ್ಬಿಟ್ಟು ನಿಮ್ ಐಡೆಂಟಿಫೈ ನೀವು ನೋಡ್ಕೊಂಡಿದ್ದೀರಾ. ಕನಿಷ್ಠ ಪಕ್ಷ ಇಷ್ಟು ವರ್ಷ ಆಗಿದೆ ನಮ್ಗೆ ಗೊತ್ತಿರೋರಪ್ಪ. ಇಲ್ಲಿ ಸರ್ಕಾರ ಈ ತರ ಆದೇಶ ಬಂದ್ಬಿಟ್ಟಿದೆ. ಕನಿಷ್ಠ ಪಕ್ಷ ಅವ್ರು ಕರೆದ್ಬಿಟ್ಟು ಇದನ್ನ ಸರ್ಕಾರ ಲೆವೆಲ್ ನಲ್ಲಿ ಮುಟ್ಸೋಣ ಅನ್ನೋದು ಇವ್ರಿಗೆ ಯಾಕೆ ಅವ್ರಿಗ ಒಂದು ಇದಿಲ್ಲ, ಅವ್ರ ಜ್ಞಾನ ಇಲ್ಲ. ಮಾತಾಡಿದ್ರೆ ಅವ್ರು ಏನೇನೋ ಮಾತಾಡ್ತಾರೆ, ಹೇಮಾರೆಡ್ಡಿ ಬಂದ್ಬಿಟ್ಟು ಅಂತಾರೆ. ಕನಿಷ್ಠ ಪಕ್ಷ ನಿಮ್ಗೆ ಯಾಕೆ ಆ ಜ್ಞಾನ ಇಲ್ಲ? ಯಾಕೆ ಮಾಡ್ಬಾರ್ದು? ಏನ್ ಮಾಡಿದ್ರೆ ಏನ್ ತಪ್ಪು? ನಮ್ಗೆ ಓಟ್ ಬಂದ್ಬಿಟ್ರೆ ನಿಮ್ಗೆ ಏನಾದ್ರು ಕಷ್ಟನಾ? ನೀವ್ ಎಷ್ಟು ಮಾತ್ರ ಇದನ್ನ ಇವಾಗ ಮೀಟಿಂಗ್ ಕರೆದಿದ್ದಾರೆ ಅಂತ ಡೈರೆಕ್ಟರ್ ಎಲ್ಲ ಕೂತ್ಕೊಂಡಿರೋ ಕೆಲವ್ರು ಅಂದ್ಬಿಟ್ಟು ಕೇಳಿದ್ರೆ ನಾವ್ ಹೋದ ತಕ್ಷಣ ಅವರು ಇವ್ರ ಸೆಕ್ರೆಟರಿಗೆ ಮುಂಚೆ ಅವರೇ ಮಾತಾಡ್ತಾರೆ. ಕನಿಷ್ಠ ಪಕ್ಷ ಇಷ್ಟು ಓಟ್ ಹೋಗ್ಬಿಟ್ಟಿದೆ, ಇದನ್ನ ಮತ್ತೆ ಸರಿ ಮಾಡೋಣ ಅನ್ನೋದು ಒಬ್ರು ನಮ್ ಬಗ್ಗೆ ಮಾತಾಡ್ತಾ ಇಲ್ಲ. ಓಟ್ ಹಾಕ್ಸ್ಕೊಳ್ಳೋವಾಗ ಆ ಜ್ಞಾನ ಇರ್ಲಿಲ್ವಾ ನಿಮ್ಗೆ? ರೈತರ ಬಗ್ಗೆ ಕಾಳಜಿ ಇಲ್ವಾ ನಿಮ್ಗೆ? ನೀವಿಲ್ಲ ಗೂಟ ಹೊಡ್ಕೊಂಡಿದ್ ಬಿಡ್ತೀರಾ? ಹೇಳಿ, ನ್ಯಾಯ ಧರ್ಮ ಅನ್ನೋದು ಒಂದು ಇರ್ತದೆ. ಇವಾಗ ರೈತರು 117 ಜನ ಇಟ್ಕೊಂಡು ಇದನ್ನ ಎಷ್ಟು ಮಾತ್ರ ಇಂಪ್ರೂವ್ಮೆಂಟ್ ಮಾಡ್ತೀರ ನೀವು? ಅದ್ರಲ್ಲಿ ಬೇಡ ನೀವು ಕೂತ್ಕೊಂಡು ಹೋಗಿದ್ರೆ ಸಾಕು. ನೀವು TAPMC ಮೆಂಬರ್, ನಾವು ಡೈರೆಕ್ಟರ್, ಅಧ್ಯಕ್ಷರು ಅನ್ಕೊಂಡ್ ಹೆಸರು ಬಂದ್ಬಿಟ್ರೆ ಸಾಕ? ಅದೊಂದು ಸ್ಥಾನಕ್ಕೆ ಬೆಳೆದ್ರೇನೆ ಅಲ್ವಾ ನಿಮ್ಗೆ ಒಳ್ಳೆ ಹೆಸರು ಬರೋದು. ಯಾಕೆ ನೀವು ಅದನ್ನ ಬೆಳ್ಸಕ್ ನೀವು ಇಷ್ಟಪಡ್ತಾ ಇಲ್ಲ? ಇಷ್ಟು ಜನ ನೀವು ಡಿಸ್ಕ್ವಾಲಿಫೈ ಮಾಡಕ್ ನೋಟಿಸ್ಗಳು ಇಶ್ಯೂ ಮಾಡಿದಾರೆ. ಇದ್ರ ಬಗ್ಗೆ ನೀವು ಯಾಕೆ ಇಲ್ಲಿ ಆಡಳಿತ ಮಾಡಲಿ ಕ್ರಮ ತಕೊಂತ ಇಲ್ಲ? ಇದ್ರ ಬಗ್ಗೆ ಯಾಕೆ ನೀವು ಸರ್ಕಾರದ ಗಮನಕ್ಕೆ ತರ್ತಾ ಇಲ್ಲ ಅನ್ನೋದು ನನ್ನ ಬೇಡಿಕೆ.